ಶಾರದೆಗೆ ಶಕ್ರಾದ್ಯಮರ ರಿಂಗಿರಗಿಯೇ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರ ರಿಂಗಿರಗಿಯೇ ನಾಂದಿಯುಳುವರ ವ್ಯಾಸ ಮುನಿಬಲ ಧ್ವಂಸ ಕಾನದನಾಗಿಯೇ ನಾದಿಯುಳುವರ ವ್ಯಾಸ ಮುನಿಬಲ ಧ್ವಂಸ ಕಾನದನಾಗಿ ಕವಿಗಳ ಸಂದಣಿಗೆ ಬಲವಂದು ಬೀಳುವಿನಿ ರುಕ್ಮಿಣಿ ಸ್ವಯಂವರ ಎಂಬಿ ಕಥಾಮೃತ ರಾಜ್ಯದ ದೊರೆಯಾಗಿ ಸದ್ಧರ್ಮ ಪಾಲಕನಾಗಿ ಸಂತೋಷದಿಂದ ರಾಜ್ಯವನ್ನು ನಡೆಸುತ್ತಾ ಇದ್ದೇನೆ. ವಾಸುದೇವನ ಅನುಗ್ರಹದಿಂದ ನನ್ನ ಬದುಕಿನಲ್ಲೂ ಯಾವುದೇ ಕೊರತೆ ಇಲ್ಲ. 5 ಪುತ್ರರನ್ನ ಪಡೆದು ಕುಲವನ್ನ ಬೆಳಗುವುದಕ್ಕೆ ಕನ್ಯಾರತ್ನ ಬೇಕೆಂಬ ಅಪೇಕ್ಷೆಯಿಂದ ಮಹಾವಿಷ್ಣು ವ್ರತವನ್ನ ಮಾಡಿ ಮಗಳನ್ನ ಪಡೆದಿದ್ದೇನೆ. ಅವಳೀಗ ವಿದ್ಯಾವಂತಳಾಗಿ ವಿವಾಹ ಯೋಗ್ಯರಾಗಿದ್ದಾಳೆ. ಅವಳನ್ನು ಅತ್ಯಂತ ಶ್ರೇಷ್ಠನಾದ ವರನ ಕೈಯಲ್ಲಿ ಇಟ್ಟು ಕೃತಾರ್ಥನಾಗಬೇಕೆಂದು ಯೋಚಿಸುತ್ತಾ ಇದ್ದೇನೆ. ಯಾರಿದ್ದಾರೆ ಅಂತಹ ಯೋಗ್ಯರು? ರಾಯಹಿ ಮಗನ ಕುಲಜಲ
ದೇಶದಿಂದ ಬಂದ ಮಹಾತ್ಮರು ಅಲ್ಲಿರುವ ಕೃಷ್ಣನ ಮಹಿಮೆಯನ್ನ ಹಾಡಿ ಹೊಗಳಿದಾಗಿನಿಂದ ಅವನನ್ನ ನೋಡಬೇಕೆಂಬ ಆತುರವು ಹೆಚ್ಚಾಗಿದೆ. ಚಿತ್ತಳಿಸದ ಅವನದೇ ಧ್ಯಾನ, ದುಷ್ಟರಿಗೆ ದುಸುಪ್ತನಾದ, ಶಿಷ್ಟರಿಗೆ ರಕ್ಷಕನಾದ, ಸಕಲ ಸದ್ಗುಣಗಳಿಗೆ ಮೂರ್ತಿಯಾದ ಅವನ ಪಾದಪಂಕಗಳನ್ನು ಎಂದುಕೊಂಡೆನೋ ಕೃಷ್ಣ ಮುಕುಂದ ಶ್ರೀಹರಿ. ರಾಜಿಸುವನವ ಸ್ವರ್ಣ ಪ್ರತಿಮೆಯ ರಾಜಿಸುವನವ ಸ್ವರ್ಣ ಪ್ರತಿಮೆಯ ರಾಜಿಸುವನವ ಸ್ವರ್ಣ ಪ್ರತಿಮೆಯ ಭುಜಗತ್ಪತಿ ಕೃಷ್ಣನಿಂದತೆ ಭುಜಗತ್ಪತಿ ಭುಜಗತ್ಪತಿ ಕೃಷ್ಣನಿಂದತೆ ಪೂಜಿಸುವಳವಳಂತಿಸುವಳು ಸರೋಜನಾಭನ ನೆನಗುತ್ತೋ ಕೃಷ್ಣ ಚಿನ್ಮಯನಾಗಿ ನನ್ನ ಅಂತರಂಗಕ್ಕೆ ನೀನೇವರೇನಾಗಿದ್ದೀಯ. ಬಹಿರಂಗದಲ್ಲೂ ನೀನೇ ನನ್ನ ಅಧಿಪತಿಯಾಗಬೇಕೆಂಬ ಭಾವದಿಂದ ನಿನ್ನ ಸ್ವರ್ಣಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದೇನೆ. ಈ ಬದುಕು ಕೇವಲ ನಿನಗಾಗಿ ಎಂಬ ಭಾವದಿಂದ ಮನವನ್ನು ನಿನಗೆ ಸಮರ್ಪಿಸಿದ್ದೇನೆ. ತನ್ನವು ನಿನ್ನ ಸ್ಪರ್ಶನಕ್ಕೆ ದರ್ಶನಕ್ಕೆ ಹಾತೊರೆಯುತ್ತಿದೆ. ಭಗವಂತ, ನನ್ನ ಪ್ರೀತಿಗೆ ಭಕ್ತಿಗೆ ಎಂದು ಮೈ ನೋಡುವೆ, ಎನ್ನನ್ನಾಗ ಹಿಡಿದು ಉತ್ತರಿಸುವೆ. ಮಾಧವ ಗೋವಿಂದ ರಕ್ಷಿಸು. ಕ್ಷಿತಿಪ ಭೀಷ್ಮಕರಾಯ ಸುತೆಯ ಶ್ರೀದೇವಕಿಯ ಕ್ಷಿತಿಪ ಭೀಷ್ಮಕರಾಯ ಸುತೆಯ ಶ್ರೀದೇವಕಿಯ ಸುತಗಿತ ಕೊಡುವೆನೆನು ತತಿಹಿತದೊಳಿರಲು ಸುತಗಿತ ಕೊಡುವೆನೆನು ತತಿಹಿತದೊಳಿರಲು ತಿರುಗಿದೆ, ಲೋಕವನ್ನೆಲ್ಲ ತಿರುಗಿದೆ. ದೈಹಿಕವಾಗಿ ಅಲ್ಲದೆ ಹೋದರೂ ಮಾನಸಿಕವಾಗಿ ಎಲ್ಲ ದೇಶದ ರಾಜಕುಮಾರರನ್ನೆಲ್ಲ ಊಹಿಸಿದೆ, ಅರಿತೆ. ರುಕ್ಮಿಣಿಗೆ ಸಮನಾದವರನ್ನು ಗೋಚರವಾಗಲೇ ಇಲ್ಲ. ಇದನ್ನೇ ಯೋಚಿಸುತ್ತಾ ಮಗಳ ಅಂತಃಪುರವನ್ನ ಅವಲೋಕಿಸಿದಾಗ ಅಲ್ಲಿ ದೇವಕಿ ಸುತನ ವಿಗ್ರಹವನ್ನು ನೋಡಿದೆ. ಮಗಳು ಅವನನ್ನೇ ಮನಸ್ಸಾವರಿಸಿದ್ದಾಳೆ ಎಂದು ಅರಿವಾಯಿತು. ಅತ್ಯಂತ ಶ್ರೇಷ್ಠನಾದ ವರನನ್ನೇ ಬಯಸಿದ್ದಾಳೆ ಎಂದು ಸಂತೋಷವಾಯಿತು. ಬೈಗಳಿತ ಭಗವಂತನನ್ನ ಹಂಬಲಿಸುತ್ತಾ ಅವನ ನಿರೀಕ್ಷೆಯಲ್ಲಿಯೇ ಇದ್ದಾಳೆ. ನಾನೂ ಸಹ ವಾಸುದೇವನೇ ಇವಳಿಗೆ ತಕ್ಕವನೆಂಬ ತೀರ್ಮಾನಕ್ಕೆ ಬಂದಿದ್ದೇನೆ. ಅವಳ ಅಭಿಪ್ರಾಯವೇ ನನ್ನ ಮತ. ಇದನ್ನೇ ನಿಶ್ಚಯಿಸಿ ನಮ್ಮವರಿಗೆ ತಿಳಿಸುತ್ತೇನೆ. ಕೇಳಿದೂತರು ಬಂದು ಬೇಡ ಲಕ್ಷ್ಮಣ ರುಕ್ಮ ಕೇಳಿದೂತರು ಬಂದು ಬೇಡ ಲಕ್ಷ್ಮಣ ರುಕ್ಮ ಕೇಳ ಲಕ್ಷ್ಮಣ ರುಕ್ಮ ಆಲಿಸದ ಕೋಪವಂತಾಳಿಗಿರಿಯಿತಳು. ಆಶ್ಚರ್ಯ, ಅದ್ಭುತ, ಏನು ಹೇಳಿದ ದೂತ. ಅಬ್ಬಾ, ನಮ್ಮ ಮನೆಯಲ್ಲಿ ನಡೆಯುವ ವಿಚಾರವನ್ನು ದೂತನಲ್ಲಿ ಕೇಳಿ ತಿಳಿದುಕೊಳ್ಳಬೇಕೆ? ಎಲ್ಲರೂ ಸೇರಿ ನಿರ್ಧಾರ ಮಾಡಬೇಕಾದ ನಿರ್ಣಯ ಕತ್ತಲೆಯ ಕೋಣೆಯಲ್ಲಿ ಅಂತಿಮವಾಗುತ್ತದೆ. ನಾವು 4 ಗಂಡು ಮಕ್ಕಳಿದ್ದು ಹೇಳುವವರು ಕೇಳುವವರೇ ಇಲ್ಲ. ಈಗ ಸುಮ್ಮನಿದ್ದರೆ ನಮ್ಮ ಅಸ್ತಿತ್ವವೇ ಇಲ್ಲದಂತಾಗುತ್ತದೆ. ನನ್ನ ತಂಗಿ ಮದುವೆ ಯಾರಲ್ಲಿ? ಆ ಗೊಲ್ಲನಲ್ಲಿ. ಇದನ್ನು ಒಪ್ಪಲಿಕ್ಕಾದೀತೆ? ಅಪ್ಪನಲ್ಲಿಯೇ ಪ್ರಶ್ನಿಸುತ್ತೇನೆ. ನೇರವಾಗಿ ಅಲ್ಲಿಗೆ ಹೋಗುತ್ತೇನೆ. ಮಗನೇ ನಿನ್ನಯ ಮುತ್ತು ಮಗದಿದು ಗುಡವಿದೇನು ಮಗನೇ ನಿನ್ನಯ ಮುತ್ತು ಮಗದಿದು ಗುಡವಿದೇನು ಬಗೆಯ ನಿನಗರು ಹೆನುತ ನಗುತ್ತ ಕೇಳಿದನು ಬಗೆಯ ನಿನಗರು ಹೆನುತ ನಗುತ್ತ ಕೇಳಿದನು
ನಿಲ್ಲಿಸು. ಎದೆಯ ಬಡಿತದ ಸದ್ದು ನನಗೆ ಕೇಳಿಸುತ್ತಿದೆ. ಯಾಕೆ? ಏನಾಯ್ತು? ನನ್ನಲ್ಲಿ ಹೇಳಬಾರದೆ? ಅಪ್ಪ, ತಾತ, ತಾತ ಕೇಳೈ ಗೋಪಾಲಂಗೆ ಓದು ಮಗಳ ಇವೆನೆಂಬ. ತಾತ ಕೇಳೈ ಗೋಪಾಲಂಗೆ ಓದು ಮಗಳ ಇವೆನೆಂಬ. ಓದು ಮಗಳ ಇವೆನೆಂಬ ಮಾತಗೆದು ನಾನು ಬಂದೆ ನೀತಿಯೇನಯ್ಯ. ಮಾತಗೆದು ನಾನು ಬಂದೆ, ಮಾತಗೆದು ನಾನು ಬಂದೆ ನೀತಿ ಏನಯ್ಯ. ಮಾತಗೆಳೈ ಗೋಪಾಲಂಗೆ ಓದು ಮಗಳ ಇವೆನೆಂಬ. ಓದು ಮಗಳ ಇವೆನೆಂಬ ಮಾತ ಕೇಳ್ದು ನಾನು ಬಂದೆ. ಮಾತ ಕೇಳ್ದು ನಾನು ಬಂದೆ ನೀತಿ ಏನಯ್ಯ. ಅಪ್ಪ ನೀತಿ ಏನಯ್ಯ. ಮಾತು ಕೇಳ್ದು ನಾನು ಬಂದೆ ನೀತಿ ಏನಯ್ಯ. ಅಪ್ಪ, ನಾವೆಲ್ಲ ನಿನಗೆ ನೆನಪೇ ಇಲ್ಲವೇ? ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಮಕ್ಕಳಾದ ನಮ್ಮ ಅಭಿಪ್ರಾಯವನ್ನ ಕೇಳಬೇಕೆಂಬ ನೆನಪಿಲ್ಲದೆ ಹೋಯಿತೆ. ನಮ್ಮ ತಂಗಿಯಾದ ರುಕ್ಮಿಣಿಯ ಬಗ್ಗೆ ಯಾವುದೇ ಪ್ರೀತಿಯಾಗಲಿ ಅವಳ ಭವಿಷ್ಯದ ಬಗ್ಗೆ ಯೋಚನೆಯಾಗಲಿ ಇಲ್ಲವೆಂಬ ನಿರ್ಧಾರಕ್ಕೆ ಬಂದಿರಾ? ಅವಳ ಮದುವೆ ಯಾರಲ್ಲಿ? ಆ ಗೋವಳನಲ್ಲಿ. ಇದು ಸತ್ಯವೇ? ನಮಗೆ ನಂಬಿಕೆಯಾಗುತ್ತಿಲ್ಲ. ಯಾರಲ್ಲೋ ಈ ವಿಚಾರವನ್ನ ಕೇಳಿ ಬಂದೆ. ಇದು ಸರಿಯೇ ಅಪ್ಪ? ಮಗನೇ ಕೇಳಾನಿಂದ ಮಾತು ನಿಗಮದಿದ್ದ ವಾಕ್ಯ. ಮಗನೇ ಕೇಳಾನಿಂದ ಮಾತು, ಮಗನೇ ಕೇಳ ಎಂದ ಮಾತು ನಿಗಮದಿದ್ದ ವಾಕ್ಯ. ಹೊಗಳಿಗೆ ಇದಲ್ಲ ಬೇರೆ ನಗೆಯ ಮಾತಲ್ಲ. ಹೊಗಳಿಗೆ ಇದಲ್ಲ ಬೇರೆ ನಗೆಯ ಮಾತಲ್ಲ. ಕುಮಾರ, ಕೃಷ್ಣ ಯಾರೆಂದು ಬಲ್ಲೆಯ? ಅವನು ವಾದಿನಾರಾಯಣ, ಆ ತ್ರಿವಿಕ್ರಮ. ಅವನ ಹಾಗೆ ಇರುವವರು ಬೇರೆ ಸಿಗಲಿಕ್ಕಿಲ್ಲ. ಮತ್ತು ಅವನನ್ನೇ ಸೇರುವುದಕ್ಕೆ ನಿನ್ನ ತಂಗಿಯು ಪರಿತಪಿಸುತ್ತಿದ್ದಾಳೆ. ನಿನಗೇಕೆ ಆತನ ಮೇಲೆ ಕೋಪ? ಅವನ ಸಂಬಂಧ ಬೆಳೆಸುವುದಕ್ಕೆ ಜನ್ಮ ಜನ್ಮಾಂತರದ ಪುಣ್ಯವೇ ಬೇಕು. ಈ ವಿಚಾರವನ್ನ ವಿರೋಧಿಸಬೇಡ ಮಗನೇ. ಅಪ್ಪ, ಕೊಲ್ಲರ ಗೃಹದೋಳಿತ್ತು ಕಳ್ಳಿಯನ್ನ ಉಂಡಗುವ. ಕೊಲ್ಲರ ಗೃಹದೊಟ್ಟಿತ್ತು ಕಳ್ಳಿಯನ್ನ ಉಂಡಗುವನೆಲ್ಲ ಕಾಯ್ವತನ ಪೊಗರು ಕೆಳ್ಳಾಗ ಬೇಡ. ಕೃಷ್ಣನ ಬಗ್ಗೆ ನನಗೂ ಸ್ವಲ್ಪ ಗೊತ್ತು. ಅವನಾರು ಇರುವುದೆಲ್ಲಿ ಎಂದು. ಸದಾ ಕೊಲ್ಲರ ಹಟ್ಟಿಯಲ್ಲಿ ಗೋಗಳನ್ನ ಕಾಯುತ್ತಾ ಗೋಪಿಕೆಯ ಜೊತೆ ಸರಸವಾಡುತ್ತಾ ಗೋಪಿಕೆಯರೆಲ್ಲ ಜಲಕೆಯಲ್ಲಿ ಆಡುವಾಗ ಅವರ ಸೀರೆಯನ್ನ ಕದ್ದು ಓಡಾಡಿಸುತ್ತಾ ಇದ್ದ ವಿಚಾರವೂ ಗೊತ್ತು. 10 ಹೆಣ್ಣುಗಳ ಜೊತೆಗೆ ಬದುಕುವ ಆ ಕೃಷ್ಣನಿಂದ ರುಕ್ಮಿಣಿ ಯಾವ ಸುಖವನ್ನ ಕಂಡಾಳು? ನೀನು ಯಾರೋ ಹೇಳಿದ ಮಾತನ್ನ ಕೇಳಿ ಮರುಳಾಗಿದ್ದೀಯ. ರುಕ್ಮಿಣಿಯನ್ನ ಅವನಿಗೆ ಕೊಡುವುದೇ ಬೇಡ. ಚೇದಿ ದೇಶವಿದ್ದರೆ ಶಿಶುಪಾಲನಿಗೆ ನನ್ನ ತಂಗಿಯನ್ನ ಕೊಡೋಣ. ಅಪ್ರತಿಮ ಪರಾಕ್ರಮಿ, ರೂಪವಂತ, ಅನೇಕ ವೀರಾದಿವೀರರ ಸಹಾಯ ಸಹಕಾರ ಇದ್ದವನೂ ಕೂಡ ಹೌದು. ನಮ್ಮ ತಂಗಿಯು ಅವನಿಗಿಂತ ಒಳ್ಳೆಯವರನ್ನು ಸಿಗಲಿಕ್ಕಿಲ್ಲ. ಮಗನೇ ನೀನಾಗಿ ಏನ ಬೇಡ.
ಅನರ್ಥಕ್ಕೆ ಅವಕಾಶ ಮಾಡಿಕೊಡಬೇಡ. ದುಷ್ಟರ ದಮನಕ್ಕೆ ಅವತರಿಸಿದ ಆ ಕೃಷ್ಣನನ್ನು ದೂರಬೇಡ. ಮಗನೇ, ಆ ಮಾಗದ ಶಿಶುಪಾಲ, ದತ್ತವಕ್ರ, ವಿಡೂರಕ, ಪೌಂಡ್ರಕ ಇವರೆಲ್ಲ ಕೃಷ್ಣನ ದ್ವೇಷಿಗಳು. ಅವರ ಸಂಬಂಧ ನಮಗೆ ಬೇಡ ಮಗನೇ. ಸಾರಿ ಸಾರಿ ಹೇಳುತ್ತೇನೆ, ನಿನ್ನಲ್ಲಿ ಕೈ ಮುಗಿದು ಸರಿಗೊಟ್ಟಿ ಬೇಡಿಕೊಳ್ಳುತ್ತೇನೆ ಮಗನೇ. ಬಂದದ್ದು ಬರಲಿ. ಬಂದುದು ಬರಲಿ ಎನಗೆ, ಬಂದುದು ಬರಲಿ ಎನಗೆ, ಮನದಿಂದೀರಿದು ಚೈತನ್ಯಗೆ, ಮನದಿಂದೀರಿದು ಚೈತನ್ಯಗೆ. ಬಂಧುಗಳಿಂದೇನಹುದು ಗೋವಿಂದಗೆ ಕೊಡೆತಾನೆಂದು. ಬಂದದ್ದು ಬರಲಿ, ಏನೇ ಆಗಲಿ, ಜಗವೇ ಮುಳುಗಿ ಹೋಗಲಿ, ತಂಗಿಯನ್ನ ಮಾತ್ರಗೊಳ್ಳನಾಗಿ ಕೊಡಲಾರೆ, ಶಿಶುಪಾಲನಿಗೆ ಕೊಡಬೇಕು. ಇದುವೇ ನನ್ನ ನಿರ್ಣಯ. ಅಪ್ಪ, ನೀವು ಒಪ್ಪಲೇಬೇಕು. ಈ ವಿಚಾರವನ್ನ ನನಗೆ ಬಿಟ್ಟು ಬಿಡಿ. ನೀವಿನ್ನು ವಿಶ್ರಾಂತಿ ಪಡೆಯಬಹುದು. ಎಂತ ಕ್ಷಣವನ ಮುಟ್ಟಿ, ಎಂತ ಕ್ಷಣವನ ಮುಟ್ಟಿ, ಸಾನಂದನುಡುಗೊರೆ ಕಟ್ಟಿ, ಸಾನಂದನುಡುಗೊರೆ ಕಟ್ಟಿ, ಚಂದನ ಕರಣಿಗರೊಡನೆ ಆನಂದದಿ ಬರೆಸಿದ ತಾನೇ. ದೂತರನ್ನ ಕರೆದಿದ್ದೇನೆ. ಚೈತ್ಯ, ಮಾಘದ, ದಂತ ವಕ್ರಾದಿಗಳಿಗೆ ಹಾಗೂ ಇನ್ನು ಅನೇಕ ದೇಶದ ದೊರೆಗಳಿಗೆ ಲೇಖನವನ್ನ ಬರೆಸಿದ್ದೇನೆ. ಉಡುಗೊರೆಯನ್ನ ಕೊಟ್ಟು ಶಿಶುಪಾಲನಿಗೆ ನನ್ನ ತಂಗಿಯನ್ನ ದಾರೆ ಎರೆಯಬೇಕೆಂದು ಬಯಸಿದ್ದೇನೆ. ದಿಬ್ಬಣ ಸಹಿತನಾಗಿ ಬಂದು ನಮ್ಮನ್ನ ಕನ್ಯಾಸರೆಯನ್ನು ಮುಕ್ತಗೊಳಿಸಬೇಕೆಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಇದು ಕುಂಡಿನಾಪುರ ಯುವರಾಜನ ಬೇಡಿಕೆ. ಕೂತರೆ ಶೀಘ್ರವಾಗಿ ಹೋಗಿ ದ್ವಾರಕಾ ನಗರ ಒಂದನ್ನ ಬಿಟ್ಟು ಎಲ್ಲೆಡೆಯಲ್ಲೂ ಲೇಖನವನ್ನ ಕೊಟ್ಟು ಬೇಗ ಬರಬೇಕು. ತಿಳಿಯಿತೇ? ಧರಣಿ ಪದ ಬೀಳ್ಕೊಡಲು ನಿಲ್ಲದೆಯೇ, ಧರಣಿ ಪದ ಬೀಳ್ಕೊಡಲು ನಿಲ್ಲದೆ ಭರದಿ ದೂತರು ಬಂದು ಮಾಗಧ ದೊರೆಗೆ ಹದನವ ತಿಳುಹಿ ಚೈತ್ಯ ನೃಪಾಲನಿದ್ದೆಡೆಗೆ. ಮಾಗಧ ದೊರೆಗೆ ಹದನವ ತಿಳುಹಿ ಚೈತ್ಯ ನೃಪಾಲ ಇದ್ದೆಡೆಗೆ. ಹೊಡಿದ್ದು ಎಲ್ಲಿಗೆ? ಲೇಖನವನ್ನ ಕೊಡುವುದಕ್ಕೆ. ಮಹಾರಾಜನ ಆಜ್ಞೆ ಅಲ್ಲ, ಯುವರಾಜನ ಆಜ್ಞೆ. ಎಲ್ಲರಿಗೂ ಆ ಲೇಖನವನ್ನ ಕೊಡಬೇಕಂತೆ. ಆದರೆ ಕೃಷ್ಣನಿಗೆ ನನಗೆ ಮಾತ್ರ ಹೋಗಬಾರದಂತೆ. ಈಗ ಬಂದದ್ದೆಲ್ಲಿಗೆ? ಶಿಶುಪಾಲನ ರಾಜ್ಯ, ಜೈದ್ರಿ ದೇಶ. ನೇರವಾಗಿ ರಾಜ್ಯಸಭೆಗೆ ಹೋಗುತ್ತೇನೆ. ನಾನ್ಯಾರು ಗೊತ್ತೇ? ನನ್ನ ಹೆಸರನ್ನ ಕೇಳಿರಬಹುದು. ನಾನೇ ಶಿಶುಪಾಲ. ನನ್ನ ರಾಜ್ಯದ ಹೆಸರು ಚೇದಿ ದೇಶ. ಅದರ ಒಡೆಯ ನಾನೇ. ಸುಖವಾಗಿ ಇದ್ದೇನೆ, ನೆಮ್ಮದಿ ಮಾತ್ರ ಇಲ್ಲ. ಯಾಕೋ ಗೊತ್ತಿಲ್ಲ ನನಗೆ. ನನ್ನವರು ಇಲ್ಲ ಅಂತಲ್ಲ, ಇದ್ದಾರೆ. ಮಾಗಧ, ಸಾಲ್ವ ಇಂಥವರು ಅನೇಕರಿದ್ದಾರೆ. ಹಾಗೆಯೇ ಆಗದವರೂ ಇದ್ದಾರೆ. ಅವರೇ ಯಾದವರು. ಅವರಿಗೆ ನಾವು ದುಷ್ಟರು, ನಮಗೆ ಅವರೇ ದುಷ್ಟರು. ಕೃಷ್ಣ ಒಳ್ಳೆಯವನೆಂದು ಹೇಳುವುದಕ್ಕೆ ಅನೇಕ ಸಾಧುಗಳ ದಂಡೇ. ಅವನ ಜಾಣತನ, ಚೋರತನ, ಭಂಡತನ ಎಲ್ಲವೂ ಭಗವಂತನ ಮಹಿಮೆ ಎಂದು ಹೊಗಳುವರು. ಅವನೊಬ್ಬ ದೈವಿಕ ಪುರುಷ ಎಂದು ಹೇಳುತ್ತಾ ಇರುವವರು. ಆದರೆ ನಮಗೆ ಹೇಳುವುದಕ್ಕೆ ಯಾರೂ ಇಲ್ಲ. ನಾವೇ ಹೇಳಿಕೊಳ್ಳಬೇಕು. ನಾವು ಬಲಾಢ್ಯರು, ಶ್ರೀಮಂತರು, ಸಾತ್ವಿಕರು ಹೀಗೆ ಹೇಳುವವರಿದ್ದರೆ ಸತ್ಯವೂ ಸುಳ್ಳಾದೀತು, ಸುಳ್ಳು ಸತ್ಯವಾದೀತು. ನಮ್ಮ ದೌರ್ಭಾಗ್ಯ. ಏನು ಮಾಡುವ? ಅದೋ ಅಲ್ಲಿ ಯಾರೋ ಬರುತ್ತಿರುವಂತೆ ಕಾಣುತ್ತಿದೆಯಲ್ಲ. ಬನ್ನಿ ಬನ್ನಿ. ಕೆಳೆಯ ಚೈತ್ಯ ಭೂಪ, ಕೆಳೆಯ ಚೈತ್ಯ ಭೂಪ, ಕೆಳೆಯ ಚೈತ್ಯ ಭೂಪ, ಸತ್ಕುಲ ದೀಪ ಕೆಳೆಯ
ತನ್ನಯ ಮುತ್ತು ತನುಜೆ ವೈದರು ಪ್ರಿಯನ್ನು ಜನಕ ಬೇಡ್ಬಗರಾಯನು ತನ್ನಯ ಮುತ್ತು ತನುಜೆ ವೈದರು ಪ್ರಿಯನ್ನು ವನ ಜನ ಬನಿಗಿವೆ ಎನ್ನುತ್ತ ಯೋಚಿಸೆ ರುಕ್ಮ ವನ ಜನ ಬನಿಗಿವೆ ಎನ್ನುತ್ತ ಯೋಚಿಸೆ ರುಕ್ಮ ಘನ ರೋಷವನ್ನು ತಾಳಿ ನಿನಗೆ ನಿಶ್ಚಯಿಸಿದ ಘನ ರೋಷವನ್ನು ತಾಳಿ ನಿನಗೆ ನಿಶ್ಚಯಿಸಿದ ಕೇಳಯ್ಯ ಚೈತ್ಯ ಭೂಪ ಶಿಶುಪಾಲ ಮಹಾರಾಜರಿಗೆ ನಮೋ ನಮಃ. ಶುಭವಾಗಲಿ. ನಿಮಗೆ ಲೇಖನವನ್ನ ತಂದಿದ್ದೇನೆ ಕುಂಡಿನಾಪುರದಿಂದ. ನೀವು ಅಲ್ಲಿಗೆ ಬರಬೇಕಂತೆ ಋಕುಮರಾಜನು ಹೇಳಿದ್ದಾನೆ. ಲೇಖನವನ್ನ ತೆಗೆದುಕೊಳ್ಳಿ. ಬರೆದ ಲೇಖನವ ನೋಡಿ ಬರೆದ ಲೇಖನವ ನೋಡಿ ಬಂಧುಗಳನ್ನು ನೆರಗಿ ಭೂಭುಜರ ಕೂಡಿ ಬಂಧುಗಳನ್ನು ನೆರಗಿ ಭೂಭುಜರ ಕೂಡಿ ಹೊರದೊಳಲ್ಲಿಗೆ ಬಂದು ಹರುಷದಿ ಧಾರೆಯ ಹೊರದೊಳಲ್ಲಿಗೆ ಬಂದು ಹರುಷದಿ ಧಾರೆಯ ನೆರೆದುಕೊಳ್ಳುವುದೆಂದು ಧರಣೀಶ ಬೇಳಿದ ಹರುಷದಿ ಧಾರೆಯ ನೆರೆದುಕೊಳ್ಳುವುದೆಂದು ಧರಣೀಶ ಬೇಳಿದ ಬರೆದ ಲೇಖನವ ನೋಡಿ ನಮ್ಮನ್ನು ವೃದ್ಧಿಸುವವರು ಇದ್ದಾರೆ ಎಂದಾಯ್ತು. ಯಾಕೆಂದರೆ ನಮಗೂ ಹೆಣ್ಣು ಕೊಡುತ್ತಾರೆ ಎಂದರೆ ಇದು ಸಾಮಾನ್ಯವೇ. ನಮ್ಮ ಪರಿಚಯ ಪ್ರಪಂಚಕ್ಕೆ ಸ್ವಲ್ಪ ಮಟ್ಟಿಗೆ ಆಗಿದೆ ಎಂದಾಯ್ತು. ಸಂತೋಷದಿಂದ ತಂಗಿಯನ್ನು ಕೊಡುತ್ತಾನಂತೆ, ಬಂದು ಧಾರೆ ಏರಿಸಿಕೊಳ್ಳಬೇಕಂತೆ. ಆದರೆ ಆ ರಂಗ ಬಂದರೆ ಗೆಲ್ಲಬೇಕಂತೆ. ಎಲ್ಲ ಕೃಷ್ಣ, ನಿನಗೆ ಎಷ್ಟು ಹೆಣ್ಣು ಮಕ್ಕಳು ಬೇಕೋ ದ್ವಾರಕೆಯ ಗೋಪಿಕೆಯರೆಲ್ಲ ನಿನ್ನವರೇ, ಮತ್ತು ಇನ್ನೊಂದು ರಾಜ್ಯದಲ್ಲಿರುವ ಹೆಣ್ಣು ಮಕ್ಕಳು ಮೇಲೂ ನಿನಗೆ ಕಣ್ಣೆ. ಪ್ರಪಂಚದ ಎಲ್ಲಾ ಹೆಂಗಸರನ್ನು ನೀನೇ ಮದುವೆ ಆದರೆ ನಮಗೆಲ್ಲ ಒಂದಾದರೂ ಮದುವೆ ಬೇಡವೇ? ಬಿಡುವುದಿಲ್ಲ ಇವಳನ್ನ, ಬಿಡುವುದೇ ಇಲ್ಲ. ಸುರಸುಂದರಾಂಗಿಯ ನಾನೇ ಮದುವೆ ಆಗಬೇಕು ಎಂದು ರುಕ್ಮನ ಅಪೇಕ್ಷೆ ಆದರೆ ಮದುವೆಯಾಗಿಯೇ ಸಿದ್ಧ. ಕೂತರೆ ನೀವಿನ್ನು ಹೋಗಬಹುದು. ಹಾಗೆ ಹೋಗಲಿಕ್ಕಾಗುವುದಿಲ್ಲ. ನಮಗೆ ನಿಮ್ಮ ರಾಜ್ಯದ ಚಿಹ್ನೆಯ ಇರುವ ಸುವಸ್ತುಗಳನ್ನ ಕೊಡಬೇಕು. ಅದು ನಮಗಲ್ಲ, ರುಕ್ಮರಾಜನಿಗೆ ತೋರಿಸುವುದಕ್ಕೆ. ಇಲ್ಲಿಗೆ ಬಂದ ಬಗ್ಗೆ ಗುರುತು. ಅದನ್ನ ನೀಡದೆ ಹೋಗುವ ಹಾಗಿಲ್ಲ. ನಿಮ್ಮ ಇಚ್ಛೆಯಂತೆ ಆಗಲಿ. ಮಂತ್ರಿಯಲ್ಲಿ ಹೇಳಿದ್ದೇನೆ, ರುಕ್ಮಣಿಗೆ ತೋರಿಸುವುದಕ್ಕೆ ಒಂದೇ ಅಲ್ಲ, ನಿಮಗೂ ಕೊಡಲಿಕ್ಕೆ ಹೇಳಿದ್ದೇನೆ. ನೀವು ದೂರದಿಂದ ಬಂದಿದ್ದೀರಿ, ದಣಿದಿದ್ದೀರಿ, ನೀವಿನ್ನು ಊಟ ಮಾಡಿ ಹೋಗಬಹುದು. ಚೈತ್ಯರಿಂದ ಸುವಸ್ತುಗಳನ್ನ ಪಡೆದು ಬಂದಿದ್ದಾಯಿತು. ಈಗ ನೇರವಾಗಿ ಕುಂಡಿನಾಪುರದತ್ತ ಬಂದು ಎಲ್ಲವನ್ನೂ ತಿಳಿಸಿ ರುಕ್ಮರಾಜನಿಗೆ ಈಗ ನೀಡಿದ ಸುವಸ್ತುಗಳನ್ನ ಕೊಟ್ಟಿದ್ದೇನೆ. ಮುಂದೇನಾಗುತ್ತೋ ನೋಡೋಣ. ಒಬ್ಬನೇ
ಬೇಡುವನು ಇನ್ನಾರು ಗತಿಯೇನ ಎನ್ನುತ್ತ ಕಣ್ಣೀರಗರೆದು ಏನನ್ನ ಕೇಳುತ್ತಾ ಇದ್ದೇನೆ? ಶಿಶುಪಾಲನಿಗೆ ನನ್ನ ವಿವಾಹವೇ? ಅಣ್ಣನೇ ನನ್ನ ಬದುಕಿಗೆ ಮುಚ್ಚುಬಾದನೆ. ಇನ್ನಾರು ಗತಿ ನನಗೆ? ಚೈತನ್ಯದಿಂದ ಕಣ್ಣೊನೆ ನನ್ನ ಸಂಸಾರವೇ? ಹೇ ಸದಾಶಿವ, ನೀವು ನಿನಗೂ ಸಂತೋಷವೇ? ಓ ತಾಯಿ ಭಗವತಿ, ನೀನಾದರೂ ಮದುವೆಯನ್ನ ತಪ್ಪಿಸಬಾರದೆ. ಸಾಕಪ್ಪ ಸಾಕು, ಈ ಹೆಣ್ಣುವೇ ಸಾಕು. ಇದನ್ನ ಕಳೆದು ಮುಂದಿನದಲ್ಲಾದರೂ ನಿನ್ನ ಪಾದ ಸೇವೆಯ ಭಾಗ್ಯ ಪಡೆವೆ. ಗೋವಿಂದ, ನೀನೇ ರಕ್ಷಿಸು ಎಂದು ಬೇಳುವುದ ರುಕ್ಮ ಯೋಚಿಸುತ್ತ ಮನದೇ ಎಂದು ಬೇಳುವುದ ರುಕ್ಮ ಯೋಚಿಸುತ್ತ ಮನದೇ ನೊಂದು ಮಂತ್ರಿಯನು ಕರೆದೆಂದ ಸಂಶಯದಿ ಏನಿದು ದೂತಿಯರ ಮಾತು? ತಂಗಿಗೆ ಮನಸ್ಸು ಬದಲಾಗಲಿಲ್ಲವೇ? ಇದು ಲಿಖಿತ ಏನೆಂದು ಹರಿಬಲ್ಲ ಎಂದರೆ ನಾನು ಕೃಷ್ಣನನ್ನೇ ಸೇರುತ್ತೇನೆ ಎಂಬ ಅರ್ಥವೇ? ಇನ್ನು ತಡ ಮಾಡುವುದಿಲ್ಲ, ಮಂತ್ರಿಯನ್ನ ಕರೆದು ಹೇಳುತ್ತೇನೆ. ನಾಳೆಯ ದಿನವೇ ತಂಗಿ ವಿವಾಹ ನಡೆಯಬೇಕು. ನಗರವನ್ನೆಲ್ಲ ಸಿಂಗರಿಸಿ ಕತ್ತಲಿರುವ ತೋರಣಗಳಿಂದ ಸಿಂಗರಿಸಲ್ಪಡಲಿ. ವಿವಾಹ ಮಂಟಪವು ಮುತ್ತು ರತ್ನಗಳಿಂದ, ಬಾಳೆ ಗಿಡ, ಮಾವಿನ ಎಲೆಯಿಂದ ಸಿಂಗರಿಸಲ್ಪಡಲಿ. ರಾಜಬೀದಿಯು ರಂಗೋಲಿಯಿಂದ ರಂಜಿಸಲಿ. ಮತ್ತೊಮ್ಮೆ ಚೈದ್ಯ ಭೂಪಾಲನಿಗೆ ಆಮಂತ್ರಣವನ್ನು ಕಳುಹಿಸಿ ನಾಳೆಯೇ ದಿಬ್ಬಣ ಸಹಿತನಾಗಿ ಬರುವುದಕ್ಕೆ ಹೇಳಿ. ಇಂದು ಸಚಿವ ಗಾಜ್ಞೆ ಇತ್ತು ಚೈತ್ಯನೋ ಇಂದು ಸಚಿವ ಆಜ್ಞೆ ಇತ್ತು ಚೈತ್ಯನಾಗ ಭೂಮಿ ಕಾಂತಜರ್ಯ ಸುತನ ಕೂಡಿಕೊಂಡು ಬೇಗ ಮಹಾರಾಜನಿಂದ ನಾಳೆ ಬರಬೇಕೆಂದು ಆಜ್ಞೆಯಾಗಿದೆ. ಇಬ್ಬಳ ಸಹಿತನಾಗಿ ಬರಬೇಕಂತೆ. ಹಡೇರಡಪುರವನ್ನ ಕುಂಡನಾಪುರಕ್ಕೆ ಹೋಗುವುದಕ್ಕೆ ನಮ್ಮ ನಾಡಿನ ನಾರ್ಯರೆಲ್ಲ ಬರಬೇಕು. ಚೈತ್ಯನ ವಿವಾಹ ಸಮಾರಂಭಕ್ಕೆ ಯಾರೂ ತಪ್ಪಿಸಿಕೊಳ್ಳಬಾರದು. ನಾಗದರಿಗೂ ನಮ್ಮೊಡನೆ ಇರುವಂತೆ ಹೇಳಬೇಕು. ಸಾಲುವ ಪೌಂಡ್ರಕ ಮೊದಲಾದ ವೀರರು ಬರಲಿ. ಯಾಕೆಂದರೆ ಆ ರಂಗವನ್ನು ಗೆಲ್ಲಬೇಕಲ್ಲ. ಹಾಗಾಗಿ ನಮ್ಮ ಸಹಾಯಕ್ಕಾದೀತು. ಚಾರು ಧರ್ಮ ಸಿಂಗವ ಕಟ್ಟಿ ನಲವಿನಿಂದ ಚಾರು ಧರ್ಮ ಸಿಂಗವ ಕಟ್ಟಿ ನಲವಿನಿಂದ ಸರ್ವ ಧಾರಿಣೀಶರನ್ನು ಕೊಟ್ಟು ಹೊರಟು ಬಂದ ಈಗಲೇ ಸಮಯವಾಗುತ್ತಾ ಇದೆ. ಕುಲದೇವನಾದ ಈಶನಿಗೆ ಪರವನ್ನು ಸಮರ್ಪಿಸಿಯಾಗಿದೆ. ನಾರ್ಯರೆಲ್ಲ ಒಂದು ಬಾಸಿಂಗವನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರೆ ಮದುವೆಯ ಸಮಯ ಇಲ್ಲೇ ಕಳೆದು ಹೋದಿತ್ತು. ಹಾಗಾಗಿ ನಾನೇ ಬಾಸಿಂಗವನ್ನ ಕಟ್ಟಿಕೊಂಡಿದ್ದೇನೆ. ಎಲ್ಲರೂ ಮಾರ್ಗ ಮಧ್ಯದಲ್ಲಿ ಅಲ್ಲಲ್ಲಿ ಬಂದು ಸೇರಿಕೊಳ್ಳುತ್ತಾರೆ. ಹೋಗಲಿ ನಮ್ಮ ರಥವು. ಬರಲಾಗವಾಜಿ ಕಣ್ಣೀರ ಸುರಿಸಿತು ದಿವ್ಯ ಕರೆಯೋ ತೋರಿತು ಮಣ್ಣ ಚಿರತೋಳಾಕ್ಷಣದೇ ಬರಲಾಗವಾಜಿ ಕಣ್ಣೀರ ಸುರಿಸಿತು ದಿವ್ಯ ಕರೆಯೋ ತೋರಿತು ಮಣ್ಣ ಚಿರತೋಳಾಕ್ಷಣದೇ ನೋಡಿ ನೋಡಿ, ನಮ್ಮ ಹಯವು ಸಂತೋಷದ ಕಣ್ಣೀರನ್ನು ಇಡುತ್ತಾ ಹೋಗುತ್ತಾ ಇದೆ. ಚೈದ್ಯನ ಭಾಗ್ಯವನ್ನ ಕಂಡು ಆನೆಯು ಸಂತೋಷದಿಂದ ಮಣ್ಣನ್ನು ತೆಗೆರು ಶಿರದ ಮೇಲೆ ಹೊಯ್ದುಕೊಳ್ಳುತ್ತಾ ಇದೆ. ನಮ್ಮ ದಿಬ್ಬಣದ ವೇಗಕ್ಕೆ ಬಿರುಗಾಳಿಯೇ ಎದ್ದಿದೆ.
ನಮ್ಮಲ್ಲಿರುವ ವೀರರ ರಭಸಕ್ಕೆ ಗೂಬೆಯೇ ಕಂಪಿಸುತ್ತಿದೆ. ಅಡವಿಯಲ್ಲಿ ಗೂಬೆ ಹಗಲಿನಲ್ಲಿ ಕೂಗುತ್ತಾ ಇದೆ. ಮಾರ್ಜಾಲ ನಮ್ಮ ದಿಬ್ಬಣಕ್ಕೆ ದಾರಿಯನ್ನು ತೋರಿಸುತ್ತಾ ಮುಂದೆ ಹೋಗುತ್ತಾ ಇದೆ. ಇದನ್ನೆಲ್ಲ ನೋಡಿದ ಕಾಗೆಯು ಕೃಷ್ಣನ ಕಥೆಯು ಮುಗಿಯಿತು ಎಂದು ಕಾ ಕಾ ಎಂದು ಕೂಗಿ ಹೇಳುತ್ತಾ ಇದೆ. ನಮ್ಮೊಡನೆ ಎಲ್ಲಾ ವೀರರು ಬಂದು ಸೇರಿದ್ದಾಯಿತು. ಮಾಗಧಾರಿ ವೀರರೇ, ಬನ್ನಿ ಬನ್ನಿ, ಮುಂದಕ್ಕೆ ಬನ್ನಿ. ನಮ್ಮ ಆಮಂತ್ರಣಕ್ಕೆ ಹೋಗುಟ್ಟು ಬಂದದ್ದಕ್ಕೆ ನನ್ನ ಆತ್ಮೀಯ ಸ್ವಾಗತ. ಅದೋ ಅಲ್ಲಿ ಕಾಣುವುದೇ ಕುಂಡಿರಾಪುರ. ಹೋಗೋಣ ನಡೆ. ಬಣ್ಣ ಬಂದು ತೆಂಬ ವಾದ್ಯಂಗೆ ಕೋಟಿ ದಿಬ್ಬಣ ಬಂದು ತೆಂಬ ವಾದ್ಯ ಕೇಳಿ ಕೋಟಿ ದಿಬ್ಬಣ ಬಂದು ಎಂಬ ವಾದ್ಯ ಕೇಳಿ ಗೋಡನಿರು ಮಗು ಬಾಲ ನಿಗೊಂಡ ಗೋಡನಿರು ಮಗು ಬಾಲ ನಿಗೊಂಡ ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ದಿಬ್ಬಣ ಸಹಿತನಾಗಿ ಚೈತ್ಯರಾಜ ಬಂದಿದ್ದಾನೆ. ಅಪ್ಪ, ಸ್ವಾಗತಿಸಬೇಕು. ನಾರಿಯರೇ, ಸ್ತ್ರೀಯರೇ, ಪುರೋಹಿತರೇ, ಬನ್ನಿ, ಮುಂದಕ್ಕೆ ಬನ್ನಿ. ಕನ್ನಡಿ ಕಲಶಗಳನ್ನ ಇಟ್ಟು ಸ್ವಾಗತಿಸಬೇಕು. ಚೈತ್ಯ ಭೂಪಾಲ, ಮಾಗಧೇರಿ ವೀರರೇ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ಕುಂಡಿನಾಪುರ ಇಂದು ಪಾವನವಾಯಿತು. ನಿಮಗೆಲ್ಲ ನಮ್ಮ ಅನಂತ ವಂದನೆಗಳು. ಅದೋ ಅಲ್ಲಿ ಕಾಣುವ ಭವನದಲ್ಲಿ ತಾವೆಲ್ಲರೂ ವಿಶ್ರಾಂತಿ ಪಡೆಯುವುದು. ಅತಿಥಿ ಸತ್ಕಾರದ ವ್ಯವಸ್ಥೆಯನ್ನ ಅಲ್ಲೇ ಮಾಡಿದ್ದೇವೆ. ಬನ್ನಿ, ಹೋಗೋಣ. ಧರಣಿ ಬರು ನಡೆದಂದ ಕಾರ್ಯವ ತರುಣಿ ರುಕ್ಮಿಣಿ ತಿಳಿದು ಮನದಲ್ಲಿ ಧರಣಿ ಬರು ನಡೆದಂದ ಕಾರ್ಯವ ತರುಣಿ ರುಕ್ಮಿಣಿ ತಿಳಿದು ಮನದಲ್ಲಿ ಮರುಗಿದನ್ನಳು ತಾನೇ ನೆನೆದಳು ತಕ್ಕು ಪಾಯವನು ಮರುಗಿದನ್ನಳು ತಾನೇ ನೆನೆದಳು ತಕ್ಕು ಪಾಯವನು ಮುರಹರನ ಸನ್ನಿಧಿಗೆ ಓಲೆಯ ಬರೆದು ನೋಡ್ಬೆನೋ ಮುರಹರನ ಸನ್ನಿಧಿಗೆ ಓಲೆಯ ಬರೆದು ನೋಡ್ಬೆನು ತಾಯನುತ್ತಲಿ ಕರೆಸೆ ದ್ವಿಜ ಕುಲವರನ ತಾ ಕರೆಸೆ ದ್ವಿಜ ಕುಲ ವರನು ಬಂದನು ಬಹಳ ಹರುಷದಲ್ಲಿ ವಿಜಕುಲವರನು ಬಂದನು ಬಹಳ ಹರುಷದಲ್ಲಿ ಆ ಶ್ರೀಹರಿ, ಏನು ಮಾಡಲಿ ನಾನು? ದಾನವ ಕೂಟವೇ ಬಂದು ಸೇರಿದೆ. ಇಲ್ಲಿ ತಿಮ್ಮ ಸಹಿತನಾಗಿ ಬಂದಿದ್ದಾನೆ. ಪಾಚಿಕವನ್ನ ಕೊಟ್ಟಿಕೊಂಡು ಬಂದಿದ್ದಾನೆ. ಇನ್ನೇನು ಹೇಳಿದೆ ನಾರ್ದನ? ಏನಾದರೊಂದು ದಾರಿಯನ್ನ ತೋರಬಾರದೆ? ಏನು ಮಾಡಲಿ ನಾನು? ಬ್ರಾಹ್ಮಣರಲ್ಲಿ ಆ ಗೋವಿಂದನಿಗೆ ಓಲೆಯನ್ನು ಬರೆದು ಕಳುಹಿಸಿಕೊಟ್ಟರೆ ಸರಿಯಾಗಬಹುದು. ಹಾಗಾಗಿ ಸೇವಕಿಯಲ್ಲಿ ಬ್ರಾಹ್ಮಣರು ಇಲ್ಲಿ ಬರುವಂತೆ ಹೇಳಿ ಕಳಿಸುತ್ತೇನೆ. ಕರೆದ ಕೆಲಸವೇನು ಬೇಳೆ ಶೀಲತಾಂಗಿ ಕರೆದ ಕೆಲಸ ಏನು ಬೇಳೆ ಕರೆದ ಕೆಲಸ
ಭಾಗ್ಯವಂತೆ ನೀನು ಶ್ರೀಲತಾಂಗಿ ಪುಣ್ಯ ಚರಿತೆ ಭಾಗ್ಯವಂತೆ ಭಾಗ್ಯವಂತೆ ನೀನು ಶ್ರೀಲತಾಂಗಿ ಪುಣ್ಯ ಚರಿತೆ ಭಾಗ್ಯವಂತೆ ನೀನು ಶ್ರೀಲತಾಂಗಿ ಕರೆದ ಕೆಲಸವೇನು ಕರೆದ ಕೆಲಸವೇನು ಬೇಳೆ ಶ್ರೀಲತಾಂಗಿ ಶ್ರೀಲತಾಂಗಿ ಬ್ರಾಹ್ಮಣೋತ್ತಮರೇ, ಕರೆದ ಕೆಲಸವೇನೆ? ಅವಸರದಲ್ಲಿ ಬರಲಿಕ್ಕೆ ಹೇಳಿದೆಯಂತೆ. ಆಶೀರ್ವದಿಸಲಿಕ್ಕೆ ಇರಬೇಕು ಅಂತ ಭಾವಿಸುತ್ತೇನೆ. ಪುಣ್ಯವಂತೆ ಭಾಗ್ಯವಂತೆ ನೀನು. ನಿನ್ನನ್ನ ಆಶೀರ್ವದಿಸುವುದು ಕೂಡ ನನ್ನ ಭಾಗ್ಯವೆಂದೇ ಭಾವಿಸುತ್ತೇನೆ. ಹಾಗಾಗಿ ಮಿಂದು ಮಡಿಯಾಗಿ ಬಂದಿದ್ದೇನೆ. ರುಕ್ಮಿಣಿ, ನಿನಗೆ ವಿಶ್ವನಾಯಕನಾದ ಪತಿಯೇ ಸಿಗಲಿ ಎಂದು ಆಶೀರ್ವದಿಸುತ್ತೇನೆ. ರುಕ್ಮಿಣಿ, ಈಗ ಶ್ರಾವಣ ಮಾಸವಾದ್ದರಿಂದ ತುಂಬಾ ಕಾರ್ಯಕ್ರಮಗಳ ಗಡಿಬಿಡಿ. ತಡ ಮಾಡುವ ಹಾಗಿಲ್ಲ. ನೀನು ಬೇಗನೆ ಏನಾದರೂ ಇದ್ದರೆ ಹೇಳು. ಕೇಳು ಭೂಮಿ ದೇವ, ನಾನು ಬೇಡ್ವ ಮಾತನೋ ಕೇಳು ಭೂಮಿ ದೇವ, ನಾನು ಬೇಡ್ವ ಮಾತನೋ ಕೈಕು ತಾಂ ತಾಂ ತರಗತಿಯೇ ಕೇಳು ಭೂಮಿ ದೇವ, ಕೇಳು ಭೂಮಿ ದೇವ, ಕೇಳು ಭೂಮಿ ದೇವ, ನಾನು ಬೇಡ್ವ ಮಾತನು, ನಾನು ಬೇಡ್ವ ಮಾತನು, ನಾನು ಬೇಡ್ವ ಮಾತನು. ನೀಲವರ್ಣ ಶತ್ರುವೆನುತ ಅಣ್ಣ ರುಕ್ಮನೋ, ನೀಲವರ್ಣ 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 ಶತ್ರು ಎನ್ನುತ್ತ ಅಣ್ಣ ರುಕ್ಮನೋ, ಶತ್ರು ಎನ್ನುತ್ತ ಅಣ್ಣ ರುಕ್ಮನೋ, ನೀಲವರ್ಣ ಶತ್ರು ಎನ್ನುತ್ತ ಅಣ್ಣ ರುಕ್ಮನೋ. ಕೇಳು ಭೂಮಿ ದೇವ, ನಾನು ಬೇಡ್ವ ಮಾತನು, ನೀಲವರ್ಣ ಶತ್ರುವೆನುತ ಅಣ್ಣ ರುಕ್ಮನೋ, ನೀಲವರ್ಣ ಶತ್ರು ಎನ್ನುತ್ತ ಅಣ್ಣ ರುಕ್ಮನೋ, ಆ ನೀಲವರ್ಣ ಶತ್ರು ಎನ್ನುತ್ತ ಅಣ್ಣ ರುಕ್ಮನೋ. ಕೇಳು ಭೂಮಿ ದೇವ,
ರುಕ್ಮನು ಆ ನೀಲವರ್ಣ ಶತ್ರು ಎನ್ನುತ್ತ ಅಣ್ಣ ರುಕ್ಮನು ಆ ಕರೆಸಿಕೊಂಡನು ಕೇಳು ಭೂಮಿ ದೇವ ನಾನು ಬೇಡ್ವ ಮಾತನು ನಾನು ಬೇಡ್ವ ಮಾತನು ಅನಿಲ ವರ್ಣ ಶತ್ರು ಎನ್ನುತ್ತ ಅಣ್ಣ ರುಕ್ಮನು ಆ ಆ ಆ ಆ ಬ್ರಾಹ್ಮಣೋತ್ತಮರೇ, ನಿಮಗೆ ಅನಂತ ವಂದನೆಗಳು. ನಿಮ್ಮಿಂದ ನನಗೊಂದು ಉಪಕಾರವಾಗಬೇಕು. ವಾರಕ್ಕೆ ಹೋಗಿ ಕೃಷ್ಣನಿಗೆ ಒಂದು ಲೇಖನವನ್ನು ಕೊಟ್ಟು ಬರಬೇಕು. ಇದು ಸಾಧ್ಯವೇ? ಕೃಷ್ಣನ ಮನಸಾರ ಬರೆಸಿದ್ದೇನೆ. ತಂದೆ ತಾಯಿಯರು ಒಪ್ಪಿದ್ದಾರೆ. ಆದರೆ ನನ್ನನ್ನು ಚೈತನ್ಯಗೆ ಕೊಡುವುದಕ್ಕೆ ಸಿದ್ಧನಾಗಿ ಅಣ್ಣ ಇವರನ್ನೆಲ್ಲ ಕರೆಸಿದ್ದಾನೆ. ತಾವು ಈ ವಿಚಾರವನ್ನು ಕೃಷ್ಣನಿಗೆ ತಿಳಿಸಿ ಲೇಖನವನ್ನು ಕೊಟ್ಟು ಬೇಗನೆ ಬರಬೇಕು. ನೀವು ಬರಲಿಲ್ಲ ಅಂತಾದರೆ ನೀವು ಪ್ರಾಣವನ್ನು ಕಳೆದುಕೊಳ್ಳುತ್ತಾಳೆ ಎಂದು ತಿಳಿಸಬೇಕು. ನನ್ನ ಮೇಲೆ ಕೃಷ್ಣನ ಅನುಗ್ರಹ ಆಗುವಂತೆ ಪ್ರಯತ್ನಿಸಬೇಕು. ಆಮೇಲೆ ನಿಮಗೆ ಬೇಕಾದಷ್ಟು ದಾನ ದಕ್ಷಿಣೆಗಳನ್ನು ನೀಡುತ್ತೇನೆ. ಆಗಬಹುದೇ?
ರುಕ್ಮಿಣಿ, ನೀನು ನಿನ್ನೆಯೇ ಹೇಳಿದ್ದರೆ ನಾನು ಇಷ್ಟೊತ್ತಿಗಾಗಲೇ ಅಲ್ಲಿ ಇರುತ್ತಿದ್ದೆ. ಇನ್ನೂ ತಡ ಮಾಡುವುದಿಲ್ಲ, ಕೊಡು ಲೇಖನವನ್ನು. ಘನವೇಗದಲ್ಲಿ ವಿಭ್ರಮಣದಲ್ಲಿ ಶ್ರೀಕೃಷ್ಣ ಬಲಜಾಲಭನೆ ರಕ್ಷಿಸಲು ನೆನೆದು ಕೀರ್ತನೆಗಳ ಪಾಡುತ್ತವನೇ ಕಂಡ ಮನದಿ ರಂಜಿಸುತ್ತಿಪ್ಪ ಬಲಿಯ. ಓಡುತ್ತಾ ಓಡುತ್ತಾ ಬಂದೆ. ಸಮಯವಿಲ್ಲ, ನಾಳೆಯೇ ಮದುವೆ. ಅಷ್ಟರಲ್ಲೇ ಕೃಷ್ಣನಿಗೆ ಈ ಲೇಖನ ಸೇರಬೇಕು. ನನಗೂ ಒಮ್ಮೆ ದ್ವಾರಕೆಗೆ ಹೋಗಬೇಕೆಂಬ ಇಚ್ಛೆ ಇತ್ತು. ಆದರೆ ಇಲ್ಲಿಯವರೆಗೆ ಆ ಸಮಯ ಸಿಗಲೇ ಇಲ್ಲ, ಅವಕಾಶ ಸಿಗಲೇ ಇಲ್ಲ. ಆದರೆ ಇಂದು ಈ ಅವಕಾಶ ಬಂದೊದಗಿದೆ. ಬರುವಾಗ ಕೇಶವ, ಮಾಧವ, ಗೋವಿಂದ, ಶ್ರೀಹರಿ ಎಂಬ ನಾಮವನ್ನ ಜಪಿಸುತ್ತಾ ಬರುವಾಗ ನನಗೆ ಆಯಾಸವೇ ಆಗಲಿಲ್ಲ. ಓಹೋ, ಬಂದು ತಲುಪಿದ್ದೇ ದ್ವಾರಕಾ ನಗರದ ಉಪವನವಲ್ಲವೇ? ಅಬ್ಬಬ್ಬ, ಏನು ಅಂದ, ಏನು ಚಂದ! ಇದನ್ನ ನೋಡುತ್ತಾ ಕುಳಿತರೆ ಸಮಯ ಹೋದದ್ದೇ ತಿಳಿಯುವುದಿಲ್ಲ. ಆದರೆ ಸಮಯವಿಲ್ಲವಲ್ಲ, ಹಾಗಾಗಿ ತಡ ಮಾಡುವುದಿಲ್ಲ. ನಗರದ ಮಹಾದ್ವಾರದ ಮೂಲಕ ಅರಮನೆಯತ್ತ ಸಾಗಿ ಬಂದಿದ್ದೇನೆ. ಭಕ್ತರ ಯೋಗಕ್ಷೇಮವನ್ನು ಕಾಯುವುದೇ ನನ್ನ ಉದ್ದೇಶ. ಅದೇ ಪ್ರಕಾರ ಎಲ್ಲೆಲ್ಲಿ ದುಷ್ಟರಿಂದ ಧರ್ಮದ ಪತನವಾಗುತ್ತಾ ಇದೆಯೋ ಅಲ್ಲಲ್ಲಿ ದುಷ್ಟರನ್ನ ಸಮರಿಸಿ ಧರ್ಮ ರಕ್ಷೆಯನ್ನು ಮಾಡುವುದು ನಮ್ಮ ಧ್ಯೇಯ. ಈಗಾಗಲೇ ಅನೇಕ ರಕ್ಕಸರನ್ನ ಸಂಹರಿಸಿ ಆಗಿದೆ. ಕಂಸ, ಧೇನುಕ, ಪೂತನಿ, ಕಾಲಯವನ ಹೀಗೆ ಅನೇಕರು. ಇನ್ನು ಕೆಲವರಿದ್ದಾರೆ. ಅವರನ್ನ ಸೆದೆಬಡಿಯುವುದಕ್ಕೆ ಕಾಲದ ನಿರೀಕ್ಷೆಯಲ್ಲಿದ್ದೇನೆ. ಇಂದು ಮನಸ್ಸಿಗೆ ಏನೋ ಒಂದು ರೀತಿಯ
ಸಂತೋಷವಾಗ್ತಾ ಇದೆ. ಏನೋ ಶುಭ ಶಕುನವೇ ಇರಬೇಕು. ಯಾರದು ಮಹಾದ್ವಾರದಲ್ಲಿ? ಓಹೋ, ಬ್ರಾಹ್ಮಣೋತ್ತಮರು. ಬ್ರಾಹ್ಮಣೋತ್ತಮರೇ, ಬನ್ನಿ ಬನ್ನಿ, ಮುಂದೆ ಬನ್ನಿ. ಬರಬೇಕು ಬರಬೇಕು ಬ್ರಾಹ್ಮಣೋತ್ತಮರು. ಇದೋ ಪೀಠವನ್ನ ಇಟ್ಟಿದ್ದೇನೆ, ಅಲಂಕರಿಸಬೇಕು. ಪಾದ ಪ್ರಕ್ಷಾಲನೆಯನ್ನು ಮಾಡಿದ್ದೇನೆ. ತಮ್ಮ ಪಾದಧೂಳಿನಿಂದ ನಮ್ಮ ದ್ವಾರಕೆಯು ಪಾವನವಾಯಿತು. ದೂರದಿಂದ ಬಂದಿರಬೇಕು. ಪಾನೀಯ ಭೋಜನವನ್ನು ಸ್ವೀಕರಿಸಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ. ನಂತರ ನಿಧಾನವಾಗಿ ಮಾತನಾಡೋಣ, ಆಗಬಹುದೇ? ಎಲ್ಲಿಂದಲ್ಲಿಗೆ ಬಂದಿರಿ ಯಾವ ದೇಶೋ? ಎಲ್ಲಿಂದಲ್ಲಿಗೆ ಬಂದಿರಿ ಯಾವ ದೇಶೋ? ಎಲ್ಲಿಂದಲ್ಲಿಗೆ ಬಂದಿರಿ ಯಾವ ದೇಶ? ನಮ್ಮಲ್ಲಿ ಕಾರ್ಯವೇನು? ನಮ್ಮಲ್ಲಿ ಕಾರ್ಯವೇನು? ಸಲ್ಲಿಸಬೇಕೆಂದು ನಮಿಸುತ್ತ ಸಲ್ಲಿಸಬೇಕೆಂದು ನಮಿಸುತ್ತ ದಾನವದಲ್ಲಣ್ಣ ಬೆಸಗೊಂಡನು. ದಾನವದಲ್ಲಣ್ಣ ಬೆಸಗೊಂಡನು. ಸಲ್ಲಿಸಬೇಕೆಂದು ನಮಿಸುತ್ತ ದಾನವದಲ್ಲಣ್ಣ ಬೆಸಗೊಂಡನು. ಸಲ್ಲಿಸಬೇಕೆಂದು ನಮಿಸುತ್ತ ದಾನವದಲ್ಲಣ್ಣ ಬೆಸಗೊಂಡನು. ದಾನವದಲ್ಲಣ್ಣ ಬೆಸಗೊಂಡನು. ವಿಭುಧರೇ, ಈಗ ವೀಳ್ಯವನ್ನು ದಕ್ಷಿಣೆಯನ್ನು ಸ್ವೀಕರಿಸಬೇಕು. ಏನೋ ಅವಸರದಲ್ಲಿದ್ದಂತೆ ಕಾಣುತ್ತಿದೆಯಲ್ಲ. ತಾವು ಬಂದದ್ದು ಎಲ್ಲಿಂದ? ನಿಮ್ಮನ್ನು ನೋಡಿದಾಗ ಏನೋ ಒಂದು ಕಾರಣವಿದ್ದೇ ಬಂದಿರಬಹುದು ಎಂದು ತೋರುತ್ತದೆ, ಹೇಳಬಹುದೇ? ಕೃಷ್ಣ, ಎಂದ ಮಾತನು ಕೇಳಿ ಭೂದೇವನು ಎಂದ ಮಾತನು ಕೇಳಿ ಭೂದೇವನು ಎಂದ ಮಾತನು ಕೇಳಿ ಭೂದೇವನು ಭಕ್ತಿಯಿಂದ ಪೀಠವ ಇಳಿದು ತಾನು ಪೀಠದಿಂದ ಇಳಿದು ಇಂದಿರೇಶನ ನೋಡಿ ಸ್ತುತಿ ಮಾಡಿ ಇಂದಿರೇಶನ ನೋಡಿ ಸ್ತುತಿ ಮಾಡಿ ಸ್ತುತಿ ಮಾಡಿ ಓಲೆಯ ಮುಂದಿಟ್ಟು ಕೈ ಮುಗಿದ ಓಲೆಯ ಮುಂದಿಟ್ಟು ಕೈ ಮುಗಿದ ಇಂದಿರೇಶನ ನೋಡಿ ಸ್ತುತಿ ಮಾಡಿ ಓಲೆಯ ಮುಂದಿಟ್ಟು ಕೈ ಮುಗಿದ ಓಲೆಯ ಮುಂದಿಟ್ಟು ಕೈ ಮುಗಿದ ಕೃಷ್ಣ, ಗೋವಿಂದ, ಮುಕುಂದ, ಮುರಾರಿ, ಧನ್ಯನಾದ ದೇವ, ಧನ್ಯನಾದೆ. ನನಗಾಗಿ ಬಂದದ್ದಲ್ಲ ಇಂದು, ಆದರೂ ನನಗೆ ನಿನ್ನ ದರ್ಶನದ ಭಾಗ್ಯ ದೊರೆಯಿತಲ್ಲ. ಕೃಷ್ಣ, ನೀನು ಒಂದು ಹೆಣ್ಣಿನ ಕಣ್ಣೀರನ್ನ ಒರೆಸಿಕೊಡಬೇಕೆಂದು ನಿನ್ನಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅವಳಿದ್ದ ಲೇಖನವನ್ನ ನಿನ್ನ ಕೈಯಲ್ಲಿಟ್ಟು ನನ್ನ ಕೆಲಸವನ್ನ ಮುಗಿಸುತ್ತೇನೆ. ಕೃಷ್ಣ,
ಅವಳ ಅಪೇಕ್ಷೆಯನ್ನ ನೀನು ನೆರವೇರಿಸಿಕೊಡಬೇಕೆಂದು ನಿನ್ನಲ್ಲಿ ಕೈ ಮುಗಿದು ಪ್ರಾರ್ಥಿಸುತ್ತಾ ಇದ್ದೇನೆ ಕೃಷ್ಣ. ಇಗೋ ತೆಗೆದುಕೋ ಲೇಖನವನ್ನು. ಕರದಿ ಪತ್ರಿಕೆಯನ್ನು ಹಿಡಿದು ಗೋವಳ ರಾಗ ಕರದಿ ಪತ್ರಿಕೆಯನ್ನು ಹಿಡಿದು ಗೋವಳ ರಾಯ ಪರಮ ಆನಂದದಲ್ಲಿ ಪರಮ ಆನಂದದಲ್ಲಿ ತರಳೆ ರುಕ್ಮಿಣಿ ಬರೆದುದನೆಲ್ಲವನತಿ ಕರುಣಾದಿಂದಲಿ ನೋಡಿದೋ ಓಹೋ, ರುಕ್ಮಿಣಿಯ ಲೇಖನ. ನನ್ನ ಭಿನ್ನಪವನ್ನು ಆಲಿಸಬೇಕು. ನನ್ನ ಬಾಲ್ಯದಿಂದಲೂ ನಿನ್ನ ಚರಿತೆಯನ್ನು ಕೇಳಿ ನಿನ್ನನ್ನು ಮನಸಾವರಿಸಿದ್ದೇನೆ. ನಿನ್ನ ಮೂರ್ತಿಯನ್ನು ಅಂತರಂಗದಲ್ಲಿ ಸ್ಥಾಪಿಸಿ ನೀನೇ ಪತಿ ಎಂಬ ಭಾವದಿಂದ ನಿನ್ನನ್ನು ಆರಾಧಿಸಿದ್ದೇನೆ. ಇದಕ್ಕೆ ನನ್ನ ತಂದೆ ತಾಯಂದಿರು ಒಪ್ಪಿದ್ದಾರೆ. ಆದರೆ ನನ್ನ ಅಣ್ಣನಾದ ರುಕ್ಮನು ಮಾತ್ರ ಶಿಶುಪಾಲನೆಗೆ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಅವರನ್ನು ಕುಂಡಿನಾಪುರಕ್ಕೆ ಕರೆಸಿಕೊಂಡಿದ್ದಾನೆ. ನಾಳೆಯ ದಿನವೇ ನನ್ನನ್ನು ಅವನಿಗೆ ಕೊಟ್ಟು ವಿವಾಹ ಮಾಡುತ್ತಾನೆ. ಹಾಗೇನಾದರೂ ಆದರೆ ನಾಳೆಯೇ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆ. ನಾಳೆಯ ದಿನದಲ್ಲಿ ನಮ್ಮ ನಗರದ ಗಿರಿಜಾ ಮಂದಿರಕ್ಕೆ ಬಂದಿರುತ್ತೇನೆ. ಅಲ್ಲಿಂದಲೇ ಬಂದು ದುಷ್ಟರನ್ನ ಸೆದೆಬಡಿದು ನನ್ನನ್ನು ಸ್ವೀಕರಿಸಬೇಕು. ನಿನಗೆ ನಮಸ್ಕಾರಗಳು. ಇದು ರುಕ್ಮಿಣಿಯ ಲೇಖನ. ಇಂದು ರುಕ್ಮಿಣಿ ಬರೆದುದೆಲ್ಲವೋ ಇಂದು ರುಕ್ಮಿಣಿ ಬರೆದು ಎಲ್ಲವ ಅಂತರಂಗದಿ ನೋಡುತ್ತಲೇ ಅಂತರಂಗದಿ ನೋಡುತ್ತಲೇ ನಯನೋದರದಿ ನೀರೆದುತ್ತಲೇ ಶ್ರೀಕಾಂತನಾದ ರುಕ್ಮಿಣಿಯ ಅಂತರಂಗವನ್ನ ಅರಿತೆ. ಅವಳ ಮನದಾಳದ ಮಾತುಗಳು ನನ್ನ ಹೃದಯವನ್ನ ಮುಟ್ಟಿದವು. ಇನ್ನೂ ತಡ ಮಾಡಲಾರೆ. ಬಂದೆ ಬಂದೆ ದ್ವಿಜೋತ್ತಮರೇನು ಇಲ್ಲಿ? ನಾನೀಗಲೇ ನನ್ನ ಒಪ್ಪಿಗೆಯನ್ನ ಪಡೆದು ಬರುತ್ತೇನೆ. ಕುಂಡಿನಾಪುರದ ಅರಸನ ಮಗಳು ಕುಂಡಿನಾಪುರದ ಅರಸನ ಮಗಳು ಭೂಮಂಡಲದ ಅತಿ ಚೆಲುವೆ ಕೋವಿದಳೋ ಕಂಡು ಎನ್ನರಿಯಳು ಸಣ್ಣವಳು ಕಂಡು ಎನ್ನರಿಯಳು ಸಣ್ಣವಳು ಅವಳು ಸಣ್ಣವಳು ನಾ ಗಂಡನಿರುತ್ತ ಓಲೆಯ ಬರೆದಿಗಳೋ ಅಣ್ಣ ಬಲಭದ್ರ, ವಂದಿಸಿಕೊಂಡಿದ್ದೇನೆ. ಕುಂಡಿನಾಪುರದ ಅರಸನ ಮಗಳಿಂದ ಲೇಖನ ಬಂದಿದೆ. ನನ್ನನ್ನು ಮನಸಾವರಿಸಿದ್ದಾಳಂತೆ. ಬಂದು ಕರೆದುಕೊಂಡು ಹೋಗಬೇಕಂತೆ. ಅಣ್ಣ ನಿಶ್ಚಯಿಸಿದ ಶಿಶುಪಾಲನೊಂದಿಗೆ ಮದುವೆಯಾಗಲು ಇಷ್ಟವಿಲ್ಲ. ನೀನು ಬಾರದೆ ಹೋದಲ್ಲಿ ದೇಹತ್ಯಾಗ ಮಾಡುತ್ತೇನೆ ಎಂದು ಬ್ರಾಹ್ಮಣರಲ್ಲಿ ಲೇಖನವನ್ನು ಕೊಟ್ಟು ಕಳಿಸಿದ್ದಾಳೆ. ಅಣ್ಣ, ನೀನು ನಮ್ಮ ರಾಜ್ಯದ ಯೋಗಕ್ಷೇಮವನ್ನು ನೋಡಿಕೊಂಡು ನನ್ನನ್ನು ಅಲ್ಲಿಗೆ ಕಳಿಸಿಕೊಡಬೇಕು. ಆಗಬಹುದೇ ಅಣ್ಣ? ಕೆಳೆಯನ ಬೇಡುವುದೊಂದ ಕೆಳೆಯನ ಬೇಡುವುದೊಂದ ಕೆಳೆಯನ ಬೇಡುವುದೊಂದ ಲೋಕಪಾಲ ಶ್ರೀಲೋಲ ಮುಕುಂದ ಲೋಕಪಾಲ ಶ್ರೀಲೋಲ 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 ಮುಕುಂದ ಪಾಲಲೋಚನ ಮಿತ್ರ ಪಂಕಜಾಯತ ನೇತ್ರ ಪಾಲಲೋಚನ ಮಿತ್ರ
ನಿಭಕೇಶ ರವಿ ಸುಪ್ರಕಾಶ ತಮ್ಮ ಕೃಷ್ಣ ಅಣ್ಣ, ಕೇಳು ನನ್ನ ಅಭಿಪ್ರಾಯವನ್ನು. ನೀನು ಅಲ್ಲಿ ಹೋಗುವುದಾದರೆ ಇಲ್ಲಿ ನಮ್ಮ ಪುರಕ್ಕೆ ಏನು ಭಯವಿಲ್ಲ. ಆದರೆ ಅಲ್ಲಿ ಶಿಶುಪಾಲ ಬಂದಿದ್ದಾನೆ ಅಂತಾದರೆ ಮಗಧನೆ ಮುಂತಾದ ಅನೇಕ ಗಣಪತಿಗಳು ಬಂದಿರಲೇಬೇಕು. ತಮ್ಮ, ನೀನು ಮುಂದಕ್ಕೆ ಹೋಗು, ನಾನು ನಂತರ ಬರುತ್ತೇನೆ, ಆಯಿತೇ? ಎಂದು ಮಾತ ಕೇಳಿ ಕೃಷ್ಣ ಮಂದಗಾಸದೆಯ ಎಂದ ಮಾತ ಕೇಳಿ ಕೃಷ್ಣ ಎಂದ ಮಾತ ಕೇಳಿ ಕೃಷ್ಣ ಮಂದಗಾಸದೆ ಎಂದ ಮಾತ ಕೇಳಿ ಕೃಷ್ಣ ಮಂದಗಾಸದೆ ಕೃಷ್ಣ ಮಂದಗಾಸದೆ ತಂದೆ ತಾಯಿಗೆ ರಗಿ ರಾಮ ಪದಕ್ಕೆ ಶೀಘ್ರತೆ ತಂದೆ ತಾಯಿಗೆ ರಗಿ ತಂದೆ ತಾಯಿ ಎರಗಿ ರಾಮ ಪದಕ್ಕೆ ಶೀಘ್ರತೆ ರಾಮ ಪದಕ್ಕೆ ಶೀಘ್ರತೆ ಎಂದ ಮಾತ ಕೇಳಿ ಕೃಷ್ಣ ಮಂದಗಾಸದಿ ತಂದೆ ತಾಯಿ ಕೆರಗಿ ರಾಮ ಪದಕ್ಕೆ ಶೀಘ್ರತೆ ತಂದೆ ತಾಯಿ ಎರಗಿ ರಾಮ ಪದಕ್ಕೆ ಶೀಘ್ರತೆ ರಾಮ ಪದಕ್ಕೆ ಶೀಘ್ರತೆ ತಂದೆ ತಾಯಿ ಎರಗಿ ರಾಮ ಪದಕ್ಕೆ ಶೀಘ್ರತೆ ವಂದಿಸುತ್ತ ರಥವನೇರಿ ವಿಪ್ರ ಸಹಿತಲೇ ತಾನು ವಂದಿಸುತ್ತ ವಂದಿಸುತ್ತ ವಂದಿಸುತ್ತ